ಬೆಂಗಳೂರಿನ ಅತ್ಯಂತ ಪಾರಂಪರಿಕ ಏರಿಯಾ ಅಂತಂದರೆ ಬಸವನಗುಡಿ ಮತ್ತು ಗಾಂಧಿ ಬಜಾರ್ ಅಂದರೆ ಇಲ್ಲಿ ಒಂದು ಸಾಹಿತಿಗಳು ಮತ್ತು ಕಲಾವಿದರು ಕವಿಗಳು ಓಡಾಡ್ತಾ ಇದ್ದಂಥ ಜಾಗ. ಭಾಳ ಸುಂದರವಾದ ಮರಗಳಿತ್ತು ಮತ್ತು ಸುಂದರವಾದ ವಾತಾವರಣ ಇತ್ತು, ಜನ ಓಡಾಡ್ತಾ ಇದ್ರು. ಇಲ್ಲಿ ಪಾರ್ಕಿಂಗ್ ಮಾಡೋದಕ್ಕೆ ಅತ್ಯಂತ ಸುಂದರವಾದ ಜಾಗ ಎಲ್ಲ ಇತ್ತು, ವಿಶಾಲವಾಗಿತ್ತು, ರಸ್ತೆ ವಿಶಾಲವಾಗಿತ್ತು ಮತ್ತು ಇಲ್ಲಿ ಬಸ್ಗಳು ಬರ್ತಾ ಇತ್ತು. ಇವತ್ತು ಇಲ್ಲಿಗೆ ಬಸ್ಗಳು ಬರ್ತಾ ಇಲ್ಲ, ಗಾಂಧಿ ಬಜಾರ್ಗೆ ಬಸ್ಗಳು ಬರ್ತಾ ಇಲ್ಲ, ಪಕ್ಕದ ರೋಡ್ ಹೋಗ್ತಾ ಇದ್ದಾವೆ ಮತ್ತು ಇಲ್ಲಿ ಜನ ಪಾರ್ಕಿಂಗ್ ಮಾಡೋಕ್ಕಾಗ್ತಾ ಇಲ್ಲ. ಇಲ್ಲಿ ನೋಡಿ ಒಂದು ಬೋರ್ಡ್ ಗಮನಿಸ್ಬೋದು, ಒಂದು ಬೋರ್ಡ್ ಗಾಂಧಿ ಬಜಾರ್ ಫ್ಲವರ್ ಮಾರ್ಕೆಟ್. ಸೊ ಇಲ್ಲಿಗೆ ನೀವು ಪಾರ್ಕಿಂಗ್ ಇಲ್ಲಿ ಬರಬೇಕು ಅಂದರೆ ನೀವು ಅಲ್ಲಿ ಪಾರ್ಕಿಂಗ್ ಮಾಡಬೇಕು. ಸೊ ಅಂದರೆ ವ್ಯವಸ್ಥಿತವಾಗಿ ಒಬ್ಬ ಸರ್ಕಾರ, ಒಬ್ಬ MLA ಯಾವ ರೀತಿ ಒಂದು ಇಡೀ ತನ್ನ ಬೇಕಾದಾಗೆ ವ್ಯವಸ್ಥೆಯನ್ನು ಮಾಡ್ತಾನೆ ಅಂತಂದರೆ, ಇಲ್ಲಿ ರಸ್ತೆಯನ್ನು ಚಿಕ್ಕದು ಮಾಡಿ ಇಲ್ಲಿ ಯಾರು ಪಾರ್ಕಿಂಗ್ ಮಾಡೋಕ್ಕಾಗ್ದಂಗೆ ಮಾಡಿ, ಇದಕ್ಕೂ ಕೂಡ ಜನರು ಟ್ಯಾಕ್ಸನ್ನೇ ಬಳಸಿ ಇನ್ನು ತನಗೆ ಬೇಕಾದಂಥ ವ್ಯಕ್ತಿಗೆ ಟೆಂಡರ್ ಕೊಟ್ಟು ಸೊ ಅವನಿಗೆ ಮಲ್ಟಿವೆಲ್ ಪಾರ್ಕಿಂಗನ್ನು ಮಾಡಿ ಒಂದು ಬಿಸ್ನೆಸ್, ಮಲ್ಟಿ ಕ್ರೋರ್ ಬಿಸ್ನೆಸ್ ಹೆಂಗೆ ಮಾಡ್ಕೋತಾರೆ ಅಂದರೆ ದಿಸ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್. ಸೊ ಯಾರು ಇವರು ಗಂಗಾಚಾರ ರವೀನಾ ಯಾರು ಇವರು ಅಂದರೆ ಜನರ ಟ್ಯಾಕ್ಸಿಂದ ಜನರ ಹಣವನ್ನು ಜನರಿಗಾಗಿ ಖರ್ಚು ಮಾಡೋ ಬದಲು ಅವ್ರನ್ನ ಲೂಟಿ ಮಾಡ್ತಕ್ಕಂಥ ಮತ್ತು ಇಲ್ಲಿ ಪಾರ್ಕಿಂಗ್ ಮಾಡೋದಕ್ಕೆ ಯಾವುದೇ ಜಾಗ, ಇಲ್ಲಿರ್ತಕ್ಕಂಥ ಇಡೀ ಉದ್ಯಮ ಬಿದ್ದೋಗಿದೆ. ಸೊ ಇಂಥ ಸಂದರ್ಭದಲ್ಲಿ ಈ ರೀತಿ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಮಾಡಬೇಕಂದ್ರೆ ರೋಡ್ ಚಿಕ್ಕದು ಮಾಡಬೇಕು, ಪಾರ್ಕಿಂಗ್ ಜಾಗವನ್ನು ತೆಗಿಬೇಕು. ಇದು ಐಡಿಯಾ ಬರುತ್ತೆ, ಮುಂದೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ ಮೇಡಮ್.